ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪಾಲಕ್ಕು ಮತ್ತು ಆಲೂಗೆಡ್ಡೆ ಹಾಕಿಬಿಟ್ಟು ಗ್ರೇವಿ ಮಾಡೋ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಯಲ್ಲಿ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ಕು ಆಲೂಗೆಡ್ಡೆ ಹಾಕಿಬಿಟ್ಟು ಗ್ರೇವಿ ಮಾಡೋದು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್ ಇಷ್ಟು ನೀರು ಕಾದಿದ್ಮೇಲೆ ಈಗ ಪಾಲಕ್ ಸೊಪ್ಪನ್ನ ನಾವು ತೊಳ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹಾಕೋಣ. ಜಸ್ಟ್ ಈ ಥರ ಪ್ರೆಸ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಬೆಂದ ಸಾಕು, ತುಂಬ ಜಾಸ್ತಿ ಏನು ಬೇಯೋದು ಬೇಡ. ಫ್ರೆಂಡ್ಸ್ ಇಷ್ಟು ಬೆಂದಿದ್ರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲಲ್ಲಿ ತಣ್ಣೀರು ಹಾಕಿಟ್ಟಿದ್ದೀನಿ. ಈಗ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣೀರೊಳಗೆ ಹಾಕ್ಕೊಂಡಿದ್ವಲ್ಲ, ಈ ರೀತಿ ತಣ್ಣೀರಲ್ಲಿ ಹಾಕ್ಕೊಂಡ್ರೆ ಅದು ಕಲ್ಲರು ಗ್ರೀನಿಶ್ ಆಗಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ತಣ್ಣೀರೊಳಗೆ ಹಾಕ್ಕೊಬೇಕು. ಆಲೂಗೆಡ್ಡೆ ತೊಗೊಂಡು ಟ್ಯೂಬ್ಸ್ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಬೇಯಿಸ್ಬಿಟ್ಟು ಟ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಪಾಲಕ್ ಸೊಪ್ಪು ತಣ್ಣೀರೆಲ್ಲ ಹಾಕಿದ್ವಲ್ಲ, ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕಿಬಿಟ್ಟು ರುಬ್ಕೊಳ್ಳೋಣ. ಇದು ನೀರೇನು ಬೇಡ, ಹಾಗೆ ರುಬ್ಕೊಂಬರ್ತೀನಿ. ಫ್ರೆಂಡ್ಸ್ ಬಾಣಲೆಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕು ಅಂತೇನಿಲ್ಲ. ಜೀರಿಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಈಗ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಬೇಗ ಕಿತ್ತಾಗೂ ಆಗುತ್ತಾ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಧನಿಯಾ ಪೌಡರ್ ಒಂದು ಸ್ವಲ್ಪ, ಗರಂ ಮಸಾಲ ಒಂದು ಸ್ವಲ್ಪ. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಪ್ಯೂರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ಕು ಕೊತ್ತಂಬರಿ ಎಲ್ಲ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಮಿಕ್ಸಿ ಜಾರಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಕುದ್ದಿದ್ರೆ ಸಾಕು. ಈಗ ಆಲೂಗೆಡ್ಡೆ ಪೀಸಸ್ ಟ್ಯೂಬ್ ಥರ ಮಾಡಿಟ್ಕೊಂಡಿದ್ವಲ್ಲ, ಈಗ ಹಾಕೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಷ್ಟು ಕುದ್ದಿದ್ರೆ ಸಾಕು. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟಾಗಿದ್ರೆ ಸಾಕು. ಫ್ರೆಂಡ್ಸ್ ಪಾಲಕ್ಕು ಆಲೂಗೆಡ್ಡೆ ಹಾಕಿಬಿಟ್ಟು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.